ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 KKR ವಿರುದ್ಧ ಅಶ್ವಿನಿ ಹ್ಯಾಟ್ರಿಕ್ ಮತ್ತು 4 ವಿಕೆಟ್ ತೆಗೆದು ಇತಿಹಾಸ ಬರೆದಿದ್ದಾರೆ ಮತ್ತು ಎಂದಿಗೂ ಮುರಿಯದ ದಾಖಲೆ ಮಾಡಿದ್ದಾರೆ. ಮತ್ತು ಅಶ್ವಿನಿ ಅವರ ಬೌಲಿಂಗ್ನ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL ಮೊದಲ ಪಂದ್ಯದಲ್ಲೇ ದಾಖಲೆ. ಅಶ್ವಿನಿ ಕುಮಾರ್ ಅವರ ತಮ್ಮ IPL ವೃತ್ತಿಜೀವನದ ಮೊದಲ ಎಸೆತದಲ್ಲೇ ಕೋಲ್ಕತ್ತಾದ ನಾಯಕ ಅಜಿಂಕ್ಯ ರಹಾನೆ ಅವರನ್ನು ಔಟ್ ಮಾಡುವ ಮೂಲಕ IPL ಇತಿಹಾಸದಲ್ಲಿ ತಮ್ಮ ಮೊದಲ ಪಂದ್ಯದ ಮೊದಲ ಎಸೆತದಲ್ಲೇ ವಿಕೆಟ್ ಪಡೆದ 10ನೇ ಆಟಗಾರ ಎನ್ನಿಸಿಕೊಂಡಿದ್ದಾರೆ. ಇದಲ್ಲದೆ ಅಶ್ವಿನಿ ಅವರು ತಮ್ಮ 2ನೇ ಓವರ್ನಲ್ಲಿ ರಿಂಕು ಸಿಂಗ್ ಮತ್ತು ಮನೀಶ್ ಪಾಂಡೆ ಅವರ ಪ್ರಮುಖ ವಿಕೆಟ್ಗಳನ್ನು ಪಡೆದರು. ನಂತರ ಆಂಡ್ರೆ ರಸೆಲ್ ಅವರ ವಿಕೆಟ್ ಪಡೆದರು. ಇನ್ನು ಈ ಅದ್ಭುತ ಪ್ರದರ್ಶನ ಮೂಲಕ ಅಶ್ವಿನಿ ಕೇವಲ 3 ಓವರ್ಗಳಲ್ಲಿ 24 ರನ್ ನೀಡಿ ಪ್ರಮುಖ 4 ವಿಕೆಟ್ ಪಡೆದರು. ಹಾಗಾದರೆ ಈ ಅಶ್ವಿನಿ ಕುಮಾರ್ ಯಾರು ಎಂದು ಇಲ್ಲಿದೆ ನೋಡಿ. ಅಶ್ವಿನಿ ಕುಮಾರ್ ಅವರು ಪಂಜಾಬ್ದ ಮೂಲದವರಾಗಿದ್ದಾರೆ. ಇನ್ನು ಅವರು 2022ರಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಪಂಜಾಬ್ ಪರ ಪಾದಾರ್ಪಣೆ ಮಾಡಿದರು ಮತ್ತು ಇವರು ದೇಶೀಯ ಕ್ರಿಕೆಟ್ನಲ್ಲಿ ಪಂಜಾಬ್ ಪರ ಆಡಿದ್ದಾರೆ. ಇನ್ನು ಇವರು ಡೆತ್ ಓವರ್ ಸ್ಪೆಷಲಿಸ್ಟ್ ಎನ್ನಿಸಿಕೊಂಡಿದ್ದಾರೆ ಮತ್ತು ಇವರ ನಿಖರವಾದ ಯಾರ್ಕರ್ ಎಸೆತಗಳು ಇವರ ಬೌಲಿಂಗ್ನ ಪ್ರಮುಖ ಆಯುಧವಾಗಿದೆ. ಇನ್ನು 2024ರಲ್ಲಿ ಸೇರಿ ಪಂಜಾಬ್ T20 ಟ್ರೋಫಿಯಲ್ಲಿ ಅಶ್ವಿನಿ ತಮ್ಮ ಡೆತ್ ಬೌಲಿಂಗ್ ಪ್ರದರ್ಶನದ ಮೂಲಕ ಮುಂಬೈ ಇಂಡಿಯನ್ಸ್ ಸ್ಕೌಟ್ಸ್ಗಳ ಗಮನ ಸೆಳೆದಿದ್ದರು ಮತ್ತು IPL 2025ರ ಮೆಗಾ ಹರಾಜಿನಲ್ಲಿ ಮುಂಬೈ ಇಂಡಿಯನ್ಸ್ ಅವರನ್ನು 30 ಲಕ್ಷ ರುಗಳಿಗೆ ಖರೀದಿಸಿತು. ಇನ್ನು ಇವರು ಮುಂಬೈ ಇಂಡಿಯನ್ಸ್ ತಂಡದ ಪ್ರತಿಭಾನ್ವೇಷಣೆ ಕಾರ್ಯಕ್ರಮದ ಮೂಲಕ ಬೆಳಕಿಗೆ ಬಂದರು. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಹಾಗಾದರೆ ಈ ಸುದ್ದಿಯ ಬಗ್ಗೆ ನಿಮಗೆ ಏನು ಅನಿಸಿತು ಎಂದು ಕಮೆಂಟ್ ಮಾಡಿ ಹೇಳಿ.